ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ಜನ ಲೈನ್ ಮಾಡಿದ್ದಾರೆ ಅಂತ. ಏನಕ್ಕೆ ಗೊತ್ತಾ, ಇವತ್ತೊಂದು ಸ್ಪೆಷಲ್ ಇತ್ತು. ಭಾವುಕ ಅಮಾವಾಸ್ಯೆ ಹಾಗೂ ಶನಿ ಜಯಂತಿ. ಅದು ಶನಿವಾರನೇ ಬಂದಿತ್ತು. ಈ ಥರ ಬಂದು 13 ಇಯರ್ಸ್ ಆಗಿತ್ತಂತೆ. ಈ ದಿನದಲ್ಲಿ ನಾವೇನಾದರೂ ಶನಿ ಮಹಾತ್ಮ ಪೂಜೆ ಮಾಡಿದ್ರೆ ನಮ್ಮೆಲ್ಲ ದೋಷಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ. ನಾವಿವತ್ತು 2 ದೇವಸ್ಥಾನಕ್ಕೆ ಹೋಗಿದ್ವಿ. ಒಂದು ಶನಿ ಮಹಾತ್ಮ ದೇವಸ್ಥಾನ, ಹಾಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಹೋಗಿದ್ವಿ. ಅಲ್ಲಿ ಕೂಡ ಶನಿ ಮಹಾತ್ಮ ಇದ್ದಾರೆ. ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಅಮಾವಾಸ್ಯೆ ಇದ್ದಿದ್ದರಿಂದ ಎಲ್ಲರೂ ಕೂಡ ಈ ಥರ ದೀಪ ಎಲ್ಲ ಹಚ್ಚಿದ್ರು. ತುಂಬಾ ರಶ್ ಇತ್ತು. ಈ ದೇವಸ್ಥಾನದಲ್ಲಿ ನಾರ್ಮಲಾಗಿ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ತುಂಬಾ ರಶ್ ಇರುತ್ತೆ. ಹಾಗೆ ಮಂಗಳವಾರ ಶುಕ್ರವಾರ ಟೈಮಲ್ಲಿ ನೀವೇನಾದರೂ ಫಸ್ಟ್ ಟೈಮ್ ದೇವಿ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾರ್ಮಲ್ ಡೇಸಲ್ಲಿ ಹೋದರೆ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ವಿದ್ಯಾರಣ್ಯಪುರ ಗ್ರೌಂಡಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇತ್ತು. ಅದೆಲ್ಲ ನೋಡ್ಕೊಂಡು ಮನೆಗೆ ಬಂದ್ವಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.